ಪ್ರೈಸ್ ಲಾರ್ಡ್. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಚನ 41. ಯೇಸು ಆಕೆಗೆ, ಮಾರ್ತಾ ಮಾರ್ತಾ, ನೀನು ಅನೇಕ ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ ಎಂಬುದಾಗಿ ನುಡಿಯುವಂತ ನುಡಿಯನ್ನ ನಾವು ಅಲ್ಲಿ ಆಲಿಸುತ್ತೇವೆ. ಪ್ರಿಯರೇ, ಯೇಸು ಸ್ವಾಮಿ ಮಾರ್ತಾ ಮತ್ತು ಮರಿಯಳ ಮನೆಗೆ ಬಂದಾಗ ಮಾರ್ತಳು ಅತಿಥಿಯ ಸತ್ಕಾರದಲ್ಲಿ ಅನೇಕ ರೀತಿಯಲ್ಲಿ ಅವಳು ಲೌಕಿಕವಾದಂತ ಚಿಂತೆಗಳಿಗೆ ಒಳಗಾಗಿರುವಾಗ ಯೇಸು ಸ್ವಾಮಿ ಆಕೆಯನ್ನ ನೋಡಿ ಹೇಳುವಂತ ಮಾತನ್ನ ನಾವು ಇಲ್ಲಿ ಆಲಿಸುತ್ತೇವೆ. ಪ್ರಭು ಯೇಸು ನಮ್ಮ ಒಬ್ಬೊಬ್ಬರನ್ನ ನೋಡಿ ನಾವು ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿ ದೇವರಿಗೆ ಕೊಡಬೇಕಾದಂತ ಸಮಯವನ್ನ ವ್ಯರ್ಥ ಮಾಡಿಕೊಂಡು ಅನೇಕ ರೀತಿಯಲ್ಲಿ ಲೌಕಿಕವಾದಂತ ಆಶಾಪಾಶಗಳಿಗೆ ಒಳಗಾಗಿ ಲೌಕಿಕವಾದಂತ ಚಿಂತೆಗಳಿಗೆ ಪೇಚಾಟಗಳಿಗೆ ಒಳಗಾದಾಗ ದೈವಿಕ ಕೃಪೆಯನ್ನ ನಾವು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಮಾರ್ತಳ ಸಹೋದರಿ ಯೇಸುವಿನ ಪಾದ ಬುಡದಲ್ಲಿ ಕುಳಿತು ಯೇಸುವಿನ ಬೋಧನೆಯನ್ನು ಆಲಿಸುವಾಗ ಅದನ್ನ ನೋಡಿದಂತ ಮಾರ್ತಳು, ನಾನು ಇಷ್ಟು ಪೇಚಾಟಗಳಿಗೆ ಒಳಗಾಗ್ತಾ ಇದ್ದೀನಿ, ಆದ್ರೆ ಈ ಮರಿಯ ಯಾವ ಟೆನ್ಷನ್ ಇಲ್ಲದೆ, ಯಾವ ಒಂದು ಯೋಚನೆ ಇಲ್ಲದೆ ಕೂತ್ಕೊಂಡು ದೇವರ ಜೊತೆಯಲ್ಲಿ ಯೇಸುವಿನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾಳಲ್ಲ ಅನ್ನುವಂತ ಒಂದು ಕಾರಣದಿಂದ ಯೇಸುವಿನ ಬಳಿಗೆ ಬಂದು ಹೇಳ್ತಾಳೆ, ಸ್ವಾಮಿ, ನಾನು ಈ ರೀತಿಯ ಒಂದು ಪೇಚಾಟಗಳಲ್ಲಿ ಸಿಲುಕಿಕೊಂಡಿದ್ದೀನಿ. ಅಡಿಗೆ ಮನೆಯಲ್ಲಿ ಏನ್ ಅಡಿಗೆ ಮಾಡಬೇಕು ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಗಲಿಬಿಲಿ ಆಗ್ತಾ ಇದೆ. ನಾನು ಇಷ್ಟೊಂದು ಪೇಚಾಡ್ತಿದ್ರು ಕೂಡ ಈ ಮರಿಯ ನನಗೆ ಸಹಾಯ ಮಾಡಿದೆ. ನಿಮ್ಮ ಪಾದದ ಬುಡದಲ್ಲಿ ಕೂತ್ಕೊಂಡಿದ್ದಾಳೆ, ಸುಮ್ಮನೆ ಕೂತಿದ್ದಾಳೆ. ನೀವು ಆಕೆಗೆ ಹೇಳ್ಬಾರ್ದ, ನಿನ್ನ ಅಕ್ಕನಿಗೆ ಸಹಾಯ ಮಾಡು, ಹೆಲ್ಪ್ ಮಾಡು ಎಂಬುದಾಗಿ. ಆಗ ಹೇಳುವಂತ ಮಾತಿದು, ಯೇಸು ಸ್ವಾಮಿ, ಮಾರ್ತಾ ಮಾರ್ತಾ, ನೀನು ಅನೇಕ ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗ್ತಾ ಇದೀಯ. ಮರಿಯಳಾದಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ, ಅದನ್ನ ಆಕೆಯಿಂದ ಯಾರು ಕೂಡ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಆದ್ದರಿಂದ ಇವತ್ತು ನಾವು ಕೂಡ ದೇವರಿಗೆ ಕೊಡಬೇಕಾದಂತ ಆ ಸಮಯದಲ್ಲಿ ದೇವರ ಮುಂದೆ ಕುಳಿತುಕೊಂಡಿರುವಾಗ, ದೇವರ ವಾಕ್ಯವನ್ನ ಕೇಳಬೇಕಾದಂತ ಸಮಯದಲ್ಲಿ, ದೇವರೊಂದಿಗೆ ಮಾತನಾಡಬೇಕಾದ ಸಮಯದಲ್ಲಿ ನಾವು ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗುವಾಗ ದೇವರಿಂದ ಬರಬೇಕಾಗಿರುವಂತ ಉತ್ತರವನ್ನ ನಾವು ಎದುರು ನೋಡದೆ ನಮ್ಮದೇ ಆದಂತ ಲೌಕಿಕವಾದ ಕಾರ್ಯಗಳಲ್ಲಿ ನಮ್ಮನ್ನ ಬಿಟ್ಟು ಕೊಡುವಾಗ ನಾವು ಸೋತು ಹೋಗುತ್ತೇವೆ ಜೀವನದಲ್ಲಿ. ಆದ್ದರಿಂದ ಪ್ರಭು ಯೇಸು ಇಂಥ ಎಲ್ಲ ಕಾರ್ಯಗಳಿಂದ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕಾಗಿ ಈ ದಿನ ನಮಗೆ ಕರೆಯನ್ನ ಕೊಡುವಂತ ದೇವರು. ಆದ್ದರಿಂದ ನಾವು ಪ್ರತಿ ದಿನ ಆಗಿರ್ಬೋದು, ಈ ದಿನ ಪ್ರತಿದಿನ ದೇವರ ವಾಕ್ಯಕ್ಕೆ ಹೆಚ್ಚು ಮಹತ್ವವನ್ನ ಕೊಡುತ್ತಾ ದೇವರ ಮಾತನ್ನ ಆಲಿಸಲು, ಆ ದೇವರ ಕೃಪೆಯಲ್ಲಿ ನಾವು ಜೀವಿಸಲು ನಮಗೆ ಬೇಕಾದ ಒಂದು ಕೃಪೆಯನ್ನ ದೇವರು ಅನುಗ್ರಹಿಸಲಿ. ನಮ್ಮ ಜೊತೆಯಲ್ಲಿ ಸದಾಕಾಲ ದೇವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ಕಾದು ಕಾಪಾಡಲಿ, ನಮ್ಮ ಕುಟುಂಬಗಳನ್ನ ಅನುಗ್ರಹಿಸಲಿ. ಮಾರ್ತಳಂತೆ ಅನೇಕ ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ನಾವು ಒಳಗಾಗದೆ ದೇವರ ಕೃಪೆಯಲ್ಲಿ ನಾವು ತುಂಬಲ್ಪಟ್ಟು ಜೀವಿಸಲಿಕ್ಕೆ ಬೇಕಾದಂತ ಆ ಆತ್ಮರ ಅಭಿಷೇಕದಿಂದ ನಮ್ಮನ್ನ ದೇವರು ತುಂಬಿಸಲಿ ಎಂಬುದಾಗಿ ಪ್ರತಿಯೊಂದು ಕಾರ್ಯಗಳನ್ನ ಪ್ರಭುವಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ನಾವು ಜೀವಿಸೋಣ. ಪ್ರೈಸ್ ದ ಲಾರ್ಡ್.